ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶೆಫ್ ಸ್ವಾಮಿಸ್ ಕಿಚನ್. ನಾವಿವತ್ತು ಕರ್ನಾಟಕದಲ್ಲೇ ಅಲ್ಲ ಇಡೀ ಭಾರತದಲ್ಲೇ ಅದೂ ಅಲ್ಲ, ಪ್ರಪಂಚದಲ್ಲೇ ಅತಿ ಎತ್ತರದ ಏಕಶಿಲಾ ಪ್ರತಿಮೆನ ನಾವು ನೋಡೋಕೆ ಬರ್ತಾ ಇದ್ದೀವಿ. ಇದು ಪ್ರಪಂಚಾದ್ಯಂತನೂ ಫೇಮಸ್ ಇದೆ. ನಮ್ಮ ಕರ್ನಾಟಕದ ಯುನಿಟಿನ ನೋಡುವಾಗ, ಕರ್ನಾಟಕದ ಸ್ಪೆಷಾಲಿಟೀಸ್ಗಳನ್ನ ನೋಡುವಾಗ ಇದು ಪ್ರಮುಖ ಸ್ಥಾನ ಪಡ್ಕೊಳ್ಳುತ್ತೆ. ಇದೆ ಗೋಮಟೇಶ್ವರನ ದೇವಾಲಯ. ಈ ದೇವಸ್ಥಾನ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ಶ್ರಾವಣ ಬೆಳಗೋಳ ಅನ್ನೋ ಒಂದು ಜಾಗದಲ್ಲಿ ಈ ದೇವಸ್ಥಾನ ಇದೆ. ಶ್ರಾವಣರು ಇಲ್ಲಿ ಬರ್ತಿದ್ದರಿಂದ ಈ ಜೈನ ಅನುಯಾಯಿಗಳನ್ನ ಶ್ರಾವಣರು ಅಂತ ಕರೀತಿದ್ರು. ಮತ್ತೆ ಇಲ್ಲಿ ಮುಂದೆ ಇರೋ ಒಂದು ಕೊಳನ ಬಿಳಿ ಕೊಳ ಅಂತ ಕರಿತಿದ್ರು. ಇದರಿಂದ ಇದು ಶ್ರಾವಣ ಬೆಳಗೋಳ ಆಯ್ತು. ಗಂಗರಾಜ ವಂಶದ ದಂಡನಾಯಕ ಚಾವುಂಡರಾಯ 981ನೇ ಇಸುವಿನಲ್ಲಿ ಈ ಗೋಮಟೇಶ್ವರನ ಪ್ರತಿಮೆಯನ್ನು ಅವರು ಇಲ್ಲಿ ಮಾಡಿಸ್ತಾರೆ. ಇದು 58 ಅಡಿ, ಪ್ರಪಂಚದಲ್ಲಿ ಅತಿ ಎತ್ತರವಾದ ಏಕಶಿಲಾ ಪ್ರತಿಮೆ ಅಂತಂದ್ರೆ ಇದೆ. ಇದು ಅವ್ರು ಮಾಡಿದವರ ತಾಯಿಗೋಸ್ಕರ. ಅವರ ತಾಯಿಯವರು ಒರಿಸ್ಸಾದಲ್ಲಿದ್ದಂತ ಭರತರಾಜ ಚಿನ್ನದ ಒಂದು ಸ್ಟ್ಯಾಚು ಮಾಡಿರ್ತಾನೆ, ಬಾಹುಬಲಿಯ. ಆ ಬಾಹುಬಲಿನ ಸ್ಟ್ಯಾಚು ನೋಡ್ಬೇಕಂತ ಹೇಳಿ ಅವರಮ್ಮ ಕಾಳಲಾದೇವಿಯವರು ತುಂಬಾನೇ ಆಸೆ ಪಡ್ತಾರೆ. ಅದಕ್ಕೋಸ್ಕರನೇ ತಲಕಾಡಿನಿಂದ ಎಲ್ಲರೂ ಹೊರಡ್ತಾರೆ. ಅಲ್ಲಿಂದ ಹೊರಟ್ಬಿಟ್ಟು ನಾವು ಒರಿಸ್ಸಾದಲ್ಲಿರೋ ಅಂತ ಚಿನ್ನದ ಸ್ಟ್ಯಾಚುನ ನೋಡ್ಲೇಬೇಕು ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ನಾವು ಈಗ ಇರೋಂತ ಬೆಟ್ಟದ ಎದುರಿರೋದು ಒಂದು ಚಿಕ್ಕ ಬೆಟ್ಟ. ಇದನ್ನ ದೊಡ್ಡ ಬೆಟ್ಟ ಅಂತ ಕರೀತಾರೆ, ಅದನ್ನ ಚಿಕ್ಕ ಬೆಟ್ಟ ಅಂತ ಕರೀತಾರೆ. ಈ ಚಿಕ್ಕ ಬೆಟ್ಟದಲ್ಲಿ ಆಲ್ರೆಡಿ ಸುಮಾರು ಈ ಜೈನ ಸಂತರು ಮತ್ತು ಸುಮಾರು ಜನಗಳು ಅಲ್ಲಿ ವಾಸವಾಗಿದ್ದರಿಂದ ಅಲ್ಲಿ ಇವರಿಬ್ಬರು ತಂಗ್ತಾರೆ. ಒಂದು ರಾತ್ರಿಯಲ್ಲಿ ರೆಸ್ಟ್ ಮಾಡೋದಕ್ಕೋಸ್ಕರ ಅಲ್ಲಿ ತಂಗಿದ್ದಾಗ ಅಲ್ಲಿದ್ದಂಥ ಗುರುಗಳೊಬ್ಬರು ನೇಮಿಚಂದ್ರ ಗುರುಗಳು ಅಂಥೇಳಿ ಅವರು ಇಷ್ಟು ದೂರ ಹೋಗೋದು ಸರಿಯಲ್ಲ ಅಂತಲೂ ಹೇಳ್ತಾರೆ. ಬಟ್ ಅವರು ರೆಸ್ಟ್ ಮಾಡೋಕ್ಕೆ ಬಂದಿದ್ದರಿಂದ ಆ ದಿನ ರಾತ್ರಿ ಅಲ್ಲೇ ಮಲಗಿ ಬೆಳಗ್ಗೆ ಹೋಗೋಣ ಅಂಥೇಳಿ ಮಲಗ್ತಾರೆ. ಆ ದಿನ ರಾತ್ರಿ ಕನಸಿನಲ್ಲಿ, ಚಾಮುಂಡರಾಯನ ಕನಸಿನಲ್ಲಿ ಇಲ್ಲಿನ ಅಧಿದೇವತೆ ಕಾಶ್ಮಂಡನಿ ದೇವಿ ಅನ್ನೋರು ಕನಸಿನಲ್ಲಿ ಬಂದು ಅವ್ರಿಗೆ ಹೇಳ್ತಾರೆ, ಚಾಮುಂಡರಾಯ ನೀವು ಅಲ್ಲವರೆಗೂ ಹೋಗೋದು ಸರಿಯಿಲ್ಲ, ಇಲ್ಲಿ ನಿಮ್ಮ ಚಿಕ್ಕ ಬೆಟ್ಟದಿಂದ ಒಂದು ಬಾಣನ ಬಿಡಿ, ಈ ದೊಡ್ಡ ಬೆಟ್ಟದಲ್ಲಿ ಒಂದು ಏಕಶಿಲೆ ಇದೆ, ಅಲ್ಲಿ ನೀವು ಬಾಹುಬಲಿನ ಸ್ಟ್ಯಾಚು ಮಾಡಿ ಅಂಥೇಳಿ ಆ ದೇವಿ ಕನಸಿನಲ್ಲಿ ಹೇಳ್ತಾರೆ. ಇದೇ ರೀತಿ ಕನಸಲ್ಲಿ ಅವರು ಒಂದು ಬಾಣ ಬಿಡ್ತಾರೆ. ಅಲ್ಲೊಂದು ರೇಖಾಚಿತ್ರ ಬರುತ್ತೆ, ಒಂದು ಸ್ಕೆಚ್ ರೀತಿ ಬರುತ್ತೆ ಬೆಟ್ಟದಲ್ಲಿ. ಬೆಳಗ್ಗೆ ಎದ್ದ ತಕ್ಷಣ ಅವರ ಗುರುಗಳಾದಂಥ ನೇಮಚಂದ್ರ ಅವರ ಹತ್ರ ಈ ವಿಷಯಗಳನ್ನೆಲ್ಲ ಹೇಳ್ತಾರೆ. ಆಗ ಅವರು ಹಾಗೆ ಮಾಡಿ ಅಂತ ಹೇಳ್ಬಿಟ್ಟು ಈ ಚಿಕ್ಕ ಬೆಟ್ಟದಿಂದ ಈಗಿರುವಂಥ ದೊಡ್ಡ ಬೆಟ್ಟಕ್ಕೆ ಬಾಣ ಬಿಡ್ತಾರೆ. ಅಲ್ಲಿ ಬಿಟ್ಟಾಗ ನಿಜವಾಗ್ಲೂ ಅಲ್ಲಿ ಬಾಹುಬಲಿಯ ಒಂದು ರೇಖಾಚಿತ್ರ ಬರುತ್ತೆ. ಆಗಿನ ಕಾಲದಲ್ಲಿ 1981ರಲ್ಲಿ ಇಲ್ಲಿ ಬಂದು ಆ ಶಿಲೆನ ಅವರು ಐಡೆಂಟಿಫೈ ಮಾಡಿ ಅಲ್ಲೊಂದು ಶಿಲೆ ಮಾಡ್ತಾರೆ. ಅದೇ ಈಗಿನ ಬಾಹುಬಲಿ ಸ್ಟ್ಯಾಚು. ಈಗ ನಾವು ಬಂದಿರೋ ಜಾಗದ ಹೆಸರು ವದೇಗಲ್ ಬಸತಿ. ಈ ಬಸತಿಗೆ ಯಾವುದೇ ರೀತಿ ಪಾಯ ಇಲ್ಲ, ಅಡಿಪಾಯನೇ ಇಲ್ಲದೆ ಒಂದು ಬಿಲ್ಡಿಂಗ್ನ ಕಟ್ಟಿದ್ದಾರೆ. ಅಲ್ಲಿ ಶಾಂತಿನಾಥ ತೀರ್ಥಂಕರರು, ಆದಿನಾಥ ತೀರ್ಥಂಕರು, ನೇಮನಾಥ ತೀರ್ಥಂಕರು ಅನ್ನೋ 3 ತೀರ್ಥಂಕರರ ಪ್ರತಿಮೆಗಳು ಇಲ್ಲಿದೆ. ಇದು ಕ್ರಿಸ್ತ ಶಕ 12ನೇ ಶತಮಾನದಲ್ಲಿ ಇದನ್ನ ಕಟ್ಟಿದ್ದಾರೆ. ಇದನ್ನ ಯಾರು ಕಟ್ಟಿದ್ದಾರೆ, ಹೇಗೆ ಕಟ್ಟಿಸಿದ್ದಾರೆ ಅಂತ ಯಾವುದೇ ರೀತಿ ಪ್ರೂಫ್ಗಳು ಸಿಗೋದಿಲ್ಲ. ಕೆಲವರು ಇದನ್ನ ಚಾಮುಂಡರಾಯನೇ ಕಟ್ಟಿಸ್ದ ಅಂತ ಹೇಳ್ತಾರೆ, ಕೆಲವರು ಸುಮಾರು ದಂತಕಥೆಗಳನ್ನ ಇಲ್ಲಿ ಹೇಳ್ತಾರೆ. ಬಟ್ ನಿಜವಾಗ್ಲೂ ಇದನ್ನ ಯಾರು ಕಟ್ಟಿಸಿದ್ರು ಅಂತ ಹೇಳಿ ಎಲ್ಲೂ ಕೂಡ ಇಲ್ಲಿ ಶಾಸನಗಳಾಗ್ಲಿ ಕುರುಹುಗಳಾಗ್ಲಿ ಇಲ್ಲಿ ಸಿಗೋದಿಲ್ಲ. ಈಗ ನೋಡ್ತಿರೋದು ಕೆಲವು ಶಾಸನಗಳು. ಇವುಗಳನ್ನ ಅವರು ನೀಟಾಗಿ ಕವರ್ ಮಾಡಿ ಇದನ್ನ ಕಾಪಾಡ್ಕೊಂಡು ಬರ್ತಾ ಇದ್ದಾರೆ. ಯಾವುದೇ ರೀತಿ ಮಳೆ, ಗಾಳಿ, ಬಿಸಿಲಿಂದ ಅದು ಎಲ್ಲೂ ಹಳಸೋಗ್ಬಾರ್ದು ಅಂತ ಹೇಳಿ ಅದನ್ನ ನೀಟಾಗಿ ಕವರ್ ಮಾಡಿದ್ದಾರೆ. ಇಲ್ಲಿನ ಕೆಲವು ಶಾಸನಗಳು ನಮ್ಮ ಗೋಮಟೇಶ್ವರನ ಪ್ರತಿಮೆಗಿಂತ ಹಳೆಯದು. ಜೈನ ಧರ್ಮದ ಅನುಯಾಯಿಗಳು ಇಲ್ಲಿ ಬಂದು ತಮ್ಮ ಧ್ಯಾನ ಮಾಡಿ ಹಾಗೆ ಅವರ ಪ್ರಾಣವನ್ನ ಇಲ್ಲಿ ತ್ಯಾಗ ಮಾಡ್ತಾ ಇದ್ರು. ಆ ವಿಷಯಗಳನ್ನ ಇಲ್ಲಿ ಸುಮಾರು ಶಾಸನಗಳಲ್ಲಿ ಬರೆದಿದ್ದಾರೆ. ಹೀಗೆ ಮುಂದೆ ಬಂದ್ರೆ ಇಲ್ಲೊಂದು ಕಂಬ ಇದೆ, ಅದರ ಹೆಸರು ತ್ಯಾಗದ ಕಂಬ. 9ನೇ ಶತಮಾನದಲ್ಲಿ ಮಾಡಲಾಗಿದೆ. ಇದನ್ನ ಚಾಮುಂಡರಾಯನ ಪ್ರಾಣ ತ್ಯಾಗ ಮಾಡೋದಕ್ಕೋಸ್ಕರ ಕಟ್ಟಿದ್ರು ಅಂತ ಕೆಲವು ಜಾಗದಲ್ಲಿ ಹೇಳುತ್ತೆ. ಇಲ್ಲ ಕೆಲವರು ದಾನ ಮಾಡ್ತಿದ್ರು, ಅದಕ್ಕೆ ಇದನ್ನ ತ್ಯಾಗದ ಕಲ್ಲು ಅಂತ ಕರೀತಾರೆ ಅಂತ ಹೇಳ್ತಾರೆ. ಈ ಬಂಡೆನಲ್ಲಿ ಬಾಹುಬಲಿಯ 100 ಅಣ್ಣ ತಮ್ಮಂದರ ಚಿತ್ರನ ಇಲ್ಲಿ ಕೊರೆದಿದ್ದಾರೆ. ಈ ಜಾಗದ ಹೆಸರು ಅಖಂಡ ಬಾಗಿಲು. ಇಲ್ಲಿ ಎಡಭಾಗದಲ್ಲಿ ಬಾಹುಬಲಿಯ ಪ್ರತಿಮೆ ಇದೆ ಮತ್ತು ಬಲಭಾಗದಲ್ಲಿ ಭರತನ ಪ್ರತಿಮೆ ಇಲ್ಲಿದೆ. ಇಲ್ಲಿ ಹತ್ತಕ್ಕಾಗದೇ ಇರೋರು, ಅಲ್ಲಿಂದ ಇಲ್ಲಾಂದರೆ ಇಳಿಯೋಕ್ಕಾಗದೇ ಇರೋರಿಗೆ ಇಲ್ಲಿ ಒಂದು ಫೆಸಿಲಿಟೀಸ್ ಇದೆ. ಅಲ್ಲಿಂದ ಮೇಲಿಂದ ಎತ್ಕೊಂಡು ಕೆಳಗೆ ಬಿಡ್ತಾರೆ, ಇಲ್ಲ ಕೆಳಗಿಂದ ಮೇಲೆ ಕರ್ಕೊಂಡು ಹೋಗಿಬಿಡ್ತಾರೆ. ಬಟ್ ನಾವು ಇಲ್ಲಿ ಹತ್ತೋದು ತುಂಬಾ ಒಳ್ಳೆಯದು, ಆರೋಗ್ಯಕರ. ಈ ಬಾಗಿಲಿನ ಹೆಸರು ಗುಳ್ಳಕಾಯಿ ಅಜ್ಜಿಯ ಬಾಗಿಲು.
ಕೂಷ್ಮಾಂಡಿನಿ ದೇವತೆ ಬಂದು ಅಜ್ಜಿಯ ರೂಪದಲ್ಲಿ ಬಂದು ಚಾಮುಂಡರಾಯನ ಗರ್ವನ ಅಡಗಿಸ್ತಾರೆ. ಗೋಮಟೇಶ್ವರನ ಪ್ರತಿಮೆಯನ್ನ ಕಟ್ಟಿಸಿದ ತಕ್ಷಣ ಮಹಾಮಸ್ತಕಾಭಿಷೇಕ ಮಾಡಬೇಕು ಅಂತೇಳಿ ಚಾಮುಂಡರಾಯ ಡಿಸೈಡ್ ಮಾಡ್ತಾರೆ. ಮಹಾಮಸ್ತಕಾಭಿಷೇಕದ ಸಮಯದಲ್ಲಿ ಅವರು ಎಲ್ಲಾ ವಿಧವಾದ ಅಭಿಷೇಕ ಮಾಡದಾದ್ಮೇಲೂ ಕೂಡ ಪೂರ್ತಿ ಪ್ರತಿಮೆ ತೊಯ್ಯೋದೇ ಇಲ್ಲ, ಒದ್ದೆ ಆಗೋದೇ ಇಲ್ಲ. ಅವರ ಭುಜದವರೆಗೂ ಮಾತ್ರ ಒದ್ದೆ ಆಗಿರುತ್ತೆ. ಈ ಸಮಯದಲ್ಲಿ ಈ ಜಾಗದ ಅಧಿದೇವತೆ ಕೂಷ್ಮಾಂಡಿನಿ ದೇವಿ ಒಂದು ಅಜ್ಜಿಯ ರೂಪದಲ್ಲಿ ಇದೇ ದಾರಿಲಿ ಬಂದು ಅವರ ಕೈಯಲ್ಲಿದ್ದ ಒಂದು ಗುಳ್ಳಕಾಯಿಯಲ್ಲಿ ಹಾಲನ್ನು ತಂದಿರ್ತಾರೆ. ಅದನ್ನ ಚಾಮುಂಡರಾಯನಿಗೆ ತೋರಿಸಿದಾಗ ಅವನು ನಾವು ಏನೋ ಮಾಡಿದ್ವಿ, ನೀ ಇಷ್ಟೇಷ್ಟು ಗುಳ್ಳಕಾಯಿಯಲ್ಲಿ ತಂದಿದ್ಯಾ ಹಾಲು ಅಂತ ಹೇಳಿ ಕೇಳಿದಾಗ ಅವರು ಕೊನೆಗೆ ಅಕ್ಸೆಪ್ಟ್ ಮಾಡಿದಾದ್ಮೇಲೆ ಅವರು ಹೋಗಿ ಅದನ್ನ ಅಭಿಷೇಕ ಮಾಡ್ತಾರೆ. ಗೋಮಟೇಶ್ವರನ ಫುಲ್ ಪ್ರತಿಮೆ ಕೂಡ ಹಾಲಿನಿಂದ ಅಭಿಷೇಕ ಆಗಿ ಆ ಅಭಿಷೇಕ ಈ ಬೆಟ್ಟದಿಂದ ಕೆಳಗಿರೋ ಕೆರೆವರೆಗೂ ಹೋಗುತ್ತೆ. ಕೆರೆ ಫುಲ್ಲು ಬೆಳ್ಳಗಾಗಿ ಹೋಗುತ್ತೆ. ಅದಕ್ಕೆ ಅದನ್ನ ಬಿಳಿ ಕೋಳ ಅಂತ ಕರೀತಾ ಇದ್ರು. ಮೊದಲೇ ಈ ಜಾಗದಲ್ಲಿ ಶ್ರವಣರು ಇದ್ದಿದ್ದ ಕಾರಣ ಅದನ್ನ ಶ್ರವಣ ಬೆಳಗೋಳ ಅಂತ ಕರೆಯಕ್ಕೆ ಶುರು ಮಾಡಿದ್ರು. ಈ ಜಾಗ ಬಂದು ಗುಳ್ಳಕಾಯಿ ಅಜ್ಜಿಯ ಮಂಟಪ ಅಥವಾ ಬ್ರಹ್ಮಸ್ತಂಭ, ಕ್ಷೇತ್ರಪಾಲ ಸ್ತಂಭ ಅಂತಾನೂ ಕೂಡ ಕರೀತಾರೆ. 16 ಪಿಲ್ಲರ್ಸ್ ಗಳಿಂದ ಈ ಮಂಟಪನ ಮಾಡಿದರೆ ಅಲ್ಲಿ ಗುಳ್ಳಕಾಯಿ ಅಜ್ಜಿಯ ಒಂದು ಸ್ಟ್ಯಾಚ್ಯೂ ಕೂಡ ಇದೆ. ಈ ಮಂಟಪನ 9ನೇ ಶತಮಾನದಲ್ಲಿ ಮಾಡಿದ್ರೆ ಈ ಗುಳ್ಳಕಾಯಿ ಅಜ್ಜಿಯ ಸ್ಟ್ಯಾಚ್ಯೂ 17ನೇ ಶತಮಾನದಲ್ಲಿ ಮಾಡಿದ್ದಾರೆ. ಅದಾದ್ಮೇಲೆ ಈ ಬ್ಯೂಟಿಫುಲ್ ಆದಂಥ ಪಿಲ್ಲರ್ಸ್ಗಳಿರೋ ಎಂಟ್ರೆನ್ಸ್ ಇಂದ ಒಳಗೆ ಹೋಗ್ತೀವಿ. ಅಲ್ಲಿ ಸುಮಾರು ಶಾಸನಗಳಿದೆ, ಹಾಗೆ ದ್ವಾರಪಾಲಕರಿದ್ದಾರೆ. ಈ ದ್ವಾರಪಾಲಕರ ಹತ್ರ ಈ ನಾರ್ಮಲಿ ಜೈನರು ಬಂದು ಪರ್ಮಿಷನ್ ತಗೊಂಡು ಅದಾದ್ಮೇಲೆ ಮಾತ್ರ ಒಳಗೆ ಹೋಗ್ತಾರೆ ನಮ್ಮ ಗೋಮಟೇಶ್ವರನ್ನ ನೋಡೋದಕ್ಕೆ. ಅವ್ರ ಪ್ರಕಾರ ದೇವತೆಗಳು ಅಲ್ಲಿ ಆಲ್ರೆಡಿ ಬಂದು ಬಾಹುಬಲಿನ ವರ್ಷಿಪ್ ಮಾಡ್ತಾ ಇರ್ತಾರೆ. ನಾವು ಅವ್ರ ಹತ್ರ ಪರ್ಮಿಷನ್ ಕೇಳಿಕೊಂಡು ನಮಗೂ ಅವಕಾಶ ಕೊಡಿ ಅಂತ ಕೇಳಿ ಒಳಗೆ ಹೋಗೋ ಹಾಗೆ ಅವರ ಪದ್ಧತಿ. ಇಲ್ಲಿರುವಂತ 2 ಶಾಸನಗಳು ಗಂಗರಾಜ ಈ ಜಾಗಕ್ಕೆ ಏನು ಉಡುಗೊರೆ ಕೊಟ್ಟ, ಹೇಗೆ ಹೆಲ್ಪ್ ಮಾಡಿದ್ರು, ಮತ್ತೆ ಅವರ ಆಳ್ವಿಕೆ ಹೇಗಿತ್ತು, ಇದ್ರ ಬಗ್ಗೆ ನಮಗೆ ಇಲ್ಲಿ ಡೀಟೇಲ್ಸ್ ಸಿಗುತ್ತೆ. ಒಳಗೋದಾಗ ಅಲ್ಲಿ ಸುಮಾರು ದೊಡ್ಡ ದೊಡ್ಡ ಪಿಲ್ಲರ್ಸ್ ಗಳಿದೆ. ಆ ಪಿಲ್ಲರ್ಸ್ ಗಳಲ್ಲಿ ಸುಮಾರು ಶಾಸನಗಳನ್ನ ಬರೆದಿದ್ದಾರೆ. ಅದೇನ್ ಶಾಸನಗಳು ಅಂತ ನೋಡಿದಾಗ ಇಲ್ಲಿ ಬಪ್ಪಣ್ಣ ಕವಿ ಅಂತ ಹೇಳಿ ಒಬ್ರು ಈ ಫುಲ್ ಶಿಲೆನ ಮತ್ತು ಈ ಎಂಟೈರ್ ಟೆಂಪಲ್ ಬಗ್ಗೆ ಅವರು ಕವಿತೆಗಳು ಬರೆದಿದ್ದಾರೆ. ಅದನ್ನ ಹಳೆಗನ್ನಡದಲ್ಲಿ ಆಗ್ಲೇ ಕೆತ್ತನೆ ಮಾಡಿಟ್ಟಿದ್ದಾರೆ 12ನೇ ಶತಮಾನದಲ್ಲಿ. ಎಷ್ಟು ಭವ್ಯವಾಗಿದೆ, ಎಷ್ಟು ಶಾಂತವಾಗಿದೆ ನೋಡಿ ಈ ಶಿಲೆ. ಒಂದು ಬ್ಯೂಟಿಫುಲ್ ಆದಂತ ಒಂದು ಶಿಲೆ. ಇದನ್ನ ನಾವು ಅಂತೂ ವರ್ಣನೆ ಮಾಡಕ್ಕಂತೂ ಆಗದೇ ಇಲ್ಲ. ಅಷ್ಟು ಬ್ಯೂಟಿಫುಲ್ ಆಗಿದೆ, ಅಷ್ಟು ಶಾಂತಿಯುತವಾಗಿದೆ. ಇಡೀ ಪ್ರಪಂಚಕ್ಕೆ ಅವರು ಶಾಂತಿ, ಸಮಾಧಾನ ಮತ್ತು ಜಗಳಗಳು, ಒಡದಾಟಗಳು ಇರಬಾರ್ದು ಅಂತ ಹೇಳಿ ಪ್ರಪಂಚಕ್ಕೆ ಸಾರ್ತಾ ಇದ್ದಾರೆ. ಈ ಗೋಮಟ ಅಂತಂತಂದ್ರೆ ಅತಿ ಸುಂದರ ಅಂತ ಅರ್ಥ. ಇವರು ಗೋಮಟೇಶ್ವರ, ಸೌಂದರ್ಯಗಳಿಗೆ ಈಶ್ವರ. ಹಾಗೆ ಒಳಗಿಂದ ನಾವು ಲೆಫ್ಟ್ ಸೈಡ್ ಬಂದ್ರೆ ಒಳಗೆ ಹೋಗ್ತಾ ಇದ್ದ ಹಾಗೆ ಈ ಎಂಟೈರ್ ಸುತ್ತಾಲೆಯನ್ನ 12ನೇ ಶತಮಾನದಲ್ಲಿ ಗಂಗರಾಜರು ಅಲ್ಲಿದ್ದಂತ ವ್ಯಾಪಾರಿಗಳ ಸಹಾಯದಿಂದ ಈ ಜಾಗನ ಕಟ್ಟಿಸಿದ್ದಾರೆ. 24 ತೀರ್ಥಂಕರ ಶಿಲೆಗಳು ಕೂಡ ಇಲ್ಲಿದೆ. ಈ ಶಿಲೆಗಳಿಗೆ ದಾನ ಮಾಡಿದವರ ಹೆಸರು ಕೂಡ ಆ ಶಿಲೆಗಳಲ್ಲಿ ಬರೆದಿದ್ದಾರೆ. ಮೊದಲಿಗೆ ಬರೋದು ನಮ್ಮ ಕೂಷ್ಮಾಂಡಿನಿ ದೇವಿಯವರ ಶಿಲೆ, ಅವರ ಒಂದು ಸಣ್ಣ ಮಂಟಪ, ಈ ಜಾಗದ ಅಧಿದೇವತೆ. ನೆಕ್ಸ್ಟ್ ಬರೋದು ಒಂದು ಅಮೃತ ಶಿಲೆ, ಚಂದ್ರನಾಥ ತೀರ್ಥಂಕರವರ ಅಮೃತ ಶಿಲೆ ಇಲ್ಲಿದೆ. ಇದು ಕೂಡ 12ರಿಂದ 14ನೇ ಶತಮಾನದಲ್ಲಿ ಮಾಡಿರುವಂಥ ಶಿಲೆ. ಹೀಗೆ ನಾವು ಮುಂದೆ ಹೋಗ್ತಾ ಹೋಗ್ತಾ ಇಲ್ಲಿನ 24 ತೀರ್ಥಂಕರ ಶಿಲೆಗಳನ್ನು ಕೂಡ ನಾವು ಇಲ್ಲಿ ನೋಡ್ಬೋದು. ಇಲ್ಲಿ ಅವರ ಶಿಲೆಯ ಮೇಲಿರೋ ಒಂದೊಂದು ಮರಗಳಿರ್ಬೋದು, ಅಲ್ಲಿರುವಂಥ ಮುದ್ರೆಗಳಿರ್ಬೋದು, ಈ ವಿಷಯಗಳನ್ನ ಅವರು ಲೆಕ್ಕ ಮಾಡಿಕೊಂಡು ಯಾವ ತೀರ್ಥಂಕರು ಅಂತ ಹೇಳಿ ಅವರು ಐಡೆಂಟಿಫೈ ಮಾಡ್ತಾರೆ. ಇಲ್ಲಿರುವಂಥ ಎಲ್ಲ ಶಿಲೆಗಳು ಹೊಯ್ಸಳರ ಶೈಲಿಯಲ್ಲಿ ಈ ಶಿಲೆಗಳನ್ನ ಮಾಡಿದ್ದಾರೆ. ಚಂದ್ರನಾಥ ತೀರ್ಥಂಕರರ ಅಮೃತ ಶಿಲೆಯ ಎದುರುಗಡೆ ಸಿಗೋದು ಹೀಗೆ ಬರುತ್ತೆ ನಮ್ಮ ಗೋಮಟೇಶ್ವರ ಬಾಹುಬಲಿ. ಈ ಶಿಲೆ 58.8 ಅಡಿ ಉದ್ದ. ಈ ಶಿಲೆನ ಎಷ್ಟು ಪರ್ಫೆಕ್ಟ್ ಆಗಿ ಕೆತ್ತನೆ ಮಾಡಿದ್ದಾರೆ ಅಂದ್ರೆ ಒಂದು ಸೈಡ್ ಹೇಗಿದೆಯೋ ಅದೇ ತರ ಇನ್ನೊಂದು ಸೈಡ್ ಇರುತ್ತಂತೆ. ಬಲಭಾಗದಲ್ಲಿರುವಂತ ಕಣ್ಣುಗಳು, ಎಡಭಾಗದಲ್ಲಿರುವಂತ ಕಣ್ಣುಗಳು, ಈ ರೀತಿ ನೀವು ಕಂಪೇರ್ ಮಾಡ್ಕೊಂಡೇ ಬಂದ್ರೆ ಅದನ್ನ ಅಷ್ಟು ಪರ್ಫೆಕ್ಟ್ ಆಗಿ ಅಕ್ಯುರೇಟ್ ಆಗಿ ಶಿಲೆ ರೆಡಿ ಆಗಿದೆ. ಈ ಶಿಲೆನ ಮಾಡಿದ್ದಾರೆ. ಇದನ್ನ ಯಾರು ಮಾಡಿದ್ದು, ಯಾರು ಇಷ್ಟು ಬ್ಯೂಟಿಫುಲ್ ಆದಂತ ಒಂದು ಶಿಲೆನ ಶಿಲ್ಪಿ ಯಾರು ಅಂತ ಹುಡುಕಿದ್ರೆ ನಮಗೆ ಆ ಶಿಲ್ಪಿ ಹೆಸರು ಎಲ್ಲೂ ಸಿಗೋದೇ ಇಲ್ಲ. ಯಾವುದೇ ಶಾಸನಗಳಲ್ಲಾಗ್ಲಿ ಎಲ್ಲೇ ಆಗ್ಲಿ ಆ ಹೆಸರು ಮಾತ್ರ ಸಿಗದೇ ಇಲ್ಲ. ಕೆಲವರು ಅರಿಸ್ಟಾನಮಿ ಅನ್ನೋರು ಒಂದು ವ್ಯಕ್ತಿ ಇದನ್ನ ಕಟ್ಟದ ಅಂತ ಹೇಳ್ತಾರೆ. ಬಟ್ ನಿಜವಾಗ್ಲೂ ಯಾರು ಇದನ್ನ ಕೆತ್ತನೆ ಮಾಡಿದ್ದು ಅಂತ ಯಾರಿಗೂ ಗೊತ್ತಿಲ್ಲ. ಇದನ್ನ ಯಾರು ಮಾಡಿಸಿದ್ರು ಅನ್ನೋದಕ್ಕೆ ಬೇಕಾದ್ರೆ ಅಲ್ಲಿ ಹೆಸರಿದೆ, ಅದೇ ಚಾಮುಂಡರಾಯ.
ಚಾವುಂಡರಾಯ ಮಾಡಿಸಿದಂ ಅಂತ ಹೇಳಿ ಒಂದು ಕನ್ನಡ, ತಮಿಳು ಮತ್ತು ಮರಾಠಿ ಭಾಷೆಗಳಲ್ಲಿ ಅದನ್ನ ಕೆತ್ತನೆ ಮಾಡಿದ್ದಾರೆ ಇದೇ ಶಿಲೆ ಹತ್ರ. 12ನೇ ಶತಮಾನದಲ್ಲಿ ಈ ಸುತ್ತಾಲಯವನ್ನು ಗಂಗರಾಜರು ಕಟ್ಟಿಸಿದ್ರು ಅಂತ ಕೂಡ ಅದನ್ನ ಅಲ್ಲಿ ಕೆತ್ತನೆ ಮಾಡಲಾಗಿದೆ. ಈ ಎರಡು ಶಾಸನಗಳು ಇದೆ, ಬಟ್ ಇದರ ಶಿಲ್ಪಿ ಯಾರು ಅಂತ ಹೇಳಿ ನಮಗಂತೂ ಗೊತ್ತಾಗೋದಿಲ್ಲ. ಈ ಶಿಲೆಯ ಪಾದದ ಅಳತೆ 2.8 ಅಡಿ, ಪಾದದಿಂದ ಮೊಣಕಾಲು 15.2 ಅಡಿ, ಪಾದದಿಂದ ಸೊಂಟಕ್ಕೆ 31.4 ಅಡಿ, ಪಾದದಿಂದ ಕತ್ತಿನ ರೇಖೆವರೆಗೂ 40 ಕತ್ತಿನಿಂದ ತಲೆವರೆಗೂ 11 ಅಡಿ, ಬರೀ ಕೈಗಳು ಮಾತ್ರ 30 ಅಡಿ, ಕಿವಿಯ ಭಾಗ 5.10 ಅಡಿ, ಮೂಗು 3.9 ಅಡಿ, ಶಿಶ್ನ 4 ಅಡಿ. ಈ ಗೊಮ್ಮಟೇಶ್ವರನನ್ನ ಕರ್ನಾಟಕದ 7 ಅದ್ಭುತಗಳಲ್ಲಿ ಒಂದಾಗಿ ಇದನ್ನ ಫ್ರೆಂಡ್ಸ್, ಈ ಜಾಗನ ನೀವು ವಿಸಿಟ್ ಮಾಡಿ. ನನಗೆ ಗೊತ್ತಿರೋ ಹಾಗೆ ಕರ್ನಾಟಕದ ಎಲ್ಲ ಜನಗಳು ಈ ಜಾಗನ ಬಂದು ನೋಡಲೇಬೇಕು. ಯಾಕಂತಂದರೆ ಇದು ನಮ್ಮ ಹೆಮ್ಮೆ. 1000 ವರ್ಷಗಳ ಹಿಂದೆನೇ ನಮ್ಮ ಕನ್ನಡಿಗರು ಈ ರೀತಿ ಒಂದು ಸ್ಟ್ಯಾಚುನ ಮಾಡಿದ್ದಾರೆ. ಈ ವಿಷಯ ನಮ್ಮ ಕನ್ನಡಿಗರಿಗೂ ಎಲ್ಲರಿಗೂ ಹೆಮ್ಮೆ, ನಮ್ಮ ಭಾರತೀಯರಿಗೂ ಹೆಮ್ಮೆನೆ. ಇದನ್ನ ಬನ್ನಿ ವಿಸಿಟ್ ಮಾಡಿ, ಹೇಗಿದೆ ಅಂತ ನನಗೂ ತಿಳಿಸಿ. ಈ ಬೆಟ್ಟಕ್ಕೆ ಬರುವಾಗ 630 ಸ್ಟೆಪ್ಸ್ಗಳನ್ನ ಹತ್ತಿ ಕಷ್ಟಪಟ್ಟು ಬಾಹುಬಲಿಯ ಪ್ರತಿಮೆನ ನೋಡಿದಾಗ ಆ ಕಷ್ಟಗಳೆಲ್ಲ ಗಾಳಿಯಲ್ಲಿ ಆರೋಯ್ತು. Okay friends, see you on our next video. Bye bye, take care.